ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬರಹ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಬರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಬಂದು ತಲುಪುತ್ತೆ. ಬಿದಿಗೆ ಚಂದ್ರಮ ಡೊಂಕು ಭಾಗ 10. ಬೃಂದಾಳ ತಂದೆ ತಾಯಿಯರಿಗೂ ಆಶ್ಚರ್ಯ. ಅವರು ಮೂಕರಂತೆ ಮಗಳ ಮುಖ ನೋಡಿ ಕಣ್ಣು ಬಿಟ್ಟರು. ಸೀತಾಬಾಯಿಯವರ ಮುಖ ಖಿನ್ನವಾದರೂ ಅವರಂದರು, ದುಡಿಯೋ ಗಂಡಸು ಮಗ ಸುಮ್ಮಗ ಕೂತರ ಚಂದೇನವ, 3 ಹೊತ್ತು ಮನೆಯಾಗೆ ಕೂತರ ಬೇಸರಲ್ಲೇನು ಹೇಳು. ಸುಬ್ಬಣ್ಣಾಚಾರಿಗೆ ತುಂಗಾಬಾಯಿಗೆ ತುಸು ಸಮಾಧಾನವೆನಿಸಿದ್ದರೂ ಇದರ ರಹಸ್ಯವೇನೆಂದು ಮಾತ್ರ ಅರ್ಥವಾಗಲಿಲ್ಲ. ರುಕ್ಮಿಣಿಬಾಯಿ ಅಣ್ಣನನ್ನು ವಿಚಾರಿಸಿದರು. ನಾಳೆ ಮಧ್ಯಾಹ್ನಕ್ಕ ನಾವು ಹೊರಡುವವರಪ್ಪ, ಏನಿದ್ದರೂ ಅಷ್ಟರ ಒಳಗೆ ನಿಶ್ಚಯ ಮಾಡಿಬಿಡ್ರಿ, ಸುಮ್ಮಗ ಮಿಜಿ ಬೇಡ. ಬಿಂದುರಾಯರು ನೆಟ್ಟಗೆ ಅಂದರು, ಯಾಕೆ ಇಷ್ಟು ಅವಸರ ರುಕ್ಮಿಣಿ? ನಾಳೆ ಮಧ್ಯಾಹ್ನದವರೆಗಂತೂ ಸಮಯ ಇದೆಯಲ್ಲ. ವಸಂತ ಹೇಳ್ಯಾನೆ, ಅವ ಬೃಂದಾನ ಹತ್ತಿರ ಮಾತನಾಡಬೇಕಂತ. ಆಮೇಲೆ ಯಾವುದು ಹೇಳ್ತೀನಿ. ಇವತ್ತು ಸಂಜೆ ಮುಂದ ಅವ ಈ ಹೆಣ್ಣು ಮಗಳ ಹತ್ತಿರ ಅದೇನು ಕೇಳ್ತಾನೋ ಕೇಳಿಸಿಕೊಳ್ಳಿ. ಇದು ನಿಮ್ಮ ಕಾಲಲ್ಲ. ಈಗೇನಂದರೂ ಲವ್ ಮ್ಯಾರೇಜ್ ಮಾಡಿಕೊಂಬೋ ಕಾಲ. ಅವರವರು ಒಪ್ಪಿಕೊಂಡರಾತು, ಮದುವೆ ಮಾಡೋದಂತ ನಮ್ಮ ಕೆಲಸ. ಬೃಂದ ತಲೆಬಾಗಿ ಉಗುಳುವಷ್ಟರಲ್ಲಿ ಗ್ಯಾರೇಜಿನಿಂದ ಹೊರಬಂದ ಕಾರು ಗೇಟಿನಿಂದ ಹೊರಗೆ ಹೋದದ್ದು ಕಾಣಿಸಿತು. ವಸಂತನೇ ಡ್ರೈವ್ ಮಾಡುತ್ತಿದ್ದಾನೆ. ಬಾಪುರಾಯರು ಅವನ ಪಕ್ಕದಲ್ಲಿ ಕುಳಿತಿದ್ದಾರೆ. ಡ್ರೈವರ್ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದಾನೆ. ಕಾರು ಆ ರಸ್ತೆಯನ್ನು ದಾಟಿ ಹೋಗುವವರೆಗೂ ಬೃಂದಾಳ ಕಣ್ಣು ಅತ್ತ ಕಡೆಗೆ ಇತ್ತು. ಮತ್ತೆ ಅವಳಿಗೆ ಅಲ್ಲಿ ಕುಳಿತಿರಲು ಸಂಕೋಚವಾಯಿತು. ಮೆಲ್ಲನೆ ಎದ್ದು ತಮಗಾಗಿ ಬಿಟ್ಟ ಕೋಣೆಯೊಳಗೆ ಹೋದಳು. ಸಂಜೆ ವಸಂತ ತನ್ನೊಡನೆ ಮಾತನಾಡಬೇಕಂತೆ. ಮದುವೆಗೆ ಮುಂಚೆಯೇ ನನ್ನೊಡನೆ ಮಾತನಾಡುವುದಾದರೂ ಏನಿದೆ? ಏನೇನು ವಿಲಕ್ಷಣ ಪ್ರಶ್ನೆ ಕೇಳುವರೋ? ಇದು ಎಂಥ ಸಂಪ್ರದಾಯವೋ ಇವರ ಮನೆಯದು. ನಾನೇ ಮದುವೆಯಾಗಲು ಒಪ್ಪಿದ ಮೇಲೆ ಇನ್ನು ನನ್ನ ಹತ್ತಿರ ಕೇಳುವುದಾದರೂ ಏನು? ಈಗ ಅವಳಿಗೆ ನೆನಪು ಬಂದಿತು. ಅವರು ತುಂಬ ವಿದ್ಯಾವಂತರು, ಸಿರಿವಂತರು. ನನ್ನ ವಿದ್ಯೆಯ ಬಗ್ಗೆ ಕೇಳಬಹುದು, ಅಥವಾ ತಮ್ಮ ಸ್ಥಿತಿ ಈಗಾಗಲೂ ಕಾರಣವನ್ನು ತಿಳಿಸಬಹುದು. ಈ ವ್ಯವಹಾರಗಳು ಇವರ ಮನೆಯವರಿಗೆ ಸರ್ವೇ ಸಾಮಾನ್ಯವಾಗಿರಬಹುದು. ಅವಳು ಒಳಗೆ ಬಂದ ಮೇಲೆ ಬಿಂದುರಾಯರು ಎದ್ದು ಹೊರಗಿನ ಕಾಂಪೌಂಡಿನಲ್ಲಿ ತಿರುಗಾಡತೊಡಗಿದರು. ಅವೆರಡು ನಾಯಿಗಳು ಅವರ ಕಾಲ ಬುಡದಲ್ಲಿಯೇ ಸುಳಿದಾಡುತ್ತಿವೆ. ಆಳುಗಳು ಗಿಡಗಳಿಗೆ ನೀರು ಹಾಕುತ್ತಿದ್ದರೂ ವಸಂತನ ಕೋಣೆಯ ಫೋನ್ ಕೂಗಿಕೊಂಡದ್ದು ಕೇಳಿಸಿತು. ಮಾತನಾಡಿದವರು ಸೀತಾಬಾಯಿಯವರು. ಇಂಗ್ಲಿಶಿನಲ್ಲಿ ಮಾತನಾಡಿದ್ದು ಕೇಳಿ ಬೃಂದಾಗೆ ಆಶ್ಚರ್ಯವಾಯಿತು. ರುಕ್ಮಿಣಿಬಾಯಿ ತುಂಗಾಬಾಯಿಗೆ ಹೇಳುತ್ತಿದ್ದರು, ಆಗಿನ ಕಾಲದಾಗೆ ನಮ್ಮ ವೈನಿ BA ಪಾಸು ಮಾಡ್ಯಾಳೆ ನೋಡ್ರಿ. ಅವರ ತಂದಿ ಪೇಶ್ವೆ ಮಾಡಿದವರು. 3 ಮಂದಿ ಹೆಣ್ಣು ಮಕ್ಕಳಿಗೂ ಡಿಗ್ರಿ ಕೊಡ್ಸ್ಯಾರೆ. ಈಗಿನ ಕಾಲದಾಗೆ ಮಾಡೋದ್ರಾಗೆ ಎಂಥ ವಿಸ್ಮಯ ಅದೇ ಬಿಡ್ರಿ. ಈ ದಂಪತಿಗಳು ಕಣ್ಣು ಬಾಯಿ ಬಿಟ್ಟು ಹೇಳಿದರು, ನಮ್ಮ ಬೃಂದಿಗೆ ಒಂದು ಮುಲ್ಕಿ ಪರೀಕ್ಷಾ ಕೂಡ ಮಾಡಿಸ್ಲಿಕ್ಕೆ ಆಗಲಿಲ್ಲ ರೀ. ಇವರ ಮನೆಯಾಗೆ ಮನೆ ಮಂದಿಯೆಲ್ಲ ವಿದ್ಯೆ ಕಲಿತಾರೆ. ರುಕ್ಮಿಣಿಬಾಯಿ ಅವರಿಗೆ ಪುಷ್ಟಿ ಕೊಟ್ಟರು. ತೆಗೀರಿ, ಇದು ಯಾವ ದೊಡ್ಡ ಸುದ್ದಿ. ನಮ್ಮ ವೈನಿ ವಸಂತ ಮನಸ್ಸು ಮಾಡಿದರ ಬೃಂದಾನ ಡಿಗ್ರಿ ಕ್ಲಾಸಿಗೂ ಕಳಿಸಿಬಿಡ್ತಾರ. ಅವರಿಗೆ ಬೇಕಾದ್ರೆ ಓದಿಸಿಕೊಳ್ಳಲಿ ಬಿಡ್ರಿ, ನಮಗೇನ. ಎಲ್ಲ ಸಂಭಾಷಣೆಯೂ ಬೃಂದಾಗೆ ಕೇಳಿಸುತ್ತಿತ್ತು. ಅವಳು ಕಿಟಕಿಯ ಹತ್ತಿರ ನಿಂತು ತನ್ನ ಮುಂದಿನ ಕಥೆಯ ಬಗೆಗೆ ಯೋಚಿಸುತ್ತಿದ್ದಳು. ವೇಳೆ ಹೇಗೆ ಕಳೆಯಿತೆಂದು ಅವಳಿಗೆ ತಿಳಿಯದು. ಕಾರು ಮನೆಯ ಮುಂದಿನ ರಸ್ತೆಯಲ್ಲಿ ಆರನ್ ಮಾಡಿಕೊಂಡು ಬಂದಾಗ ಬೃಂದ ಎಚ್ಚೆತ್ತಳು. ಇನ್ನು ಯಾವಾಗ ವಸಂತ ಹೇಳಿ ಕಳಿಸ್ತಾನೋ ಅವನ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಅವಳು ಸಿದ್ಧಳಾಗಬೇಕಿತ್ತು. ಅವಳ ಕಾಲು ಅಲ್ಲೇ ತಡೆದು ನಿಂತಿತು. ಮುಖ ಬೆವರುತ್ತಿದೆ. ಅವಳಿಗೆ ಭಯವಿಲ್ಲ, ಆದರೆ ಅದೇನೋ ಅವ್ಯಕ್ತ ಕಂಪನ ಎದೆಯ ಗೂಡಿನಲ್ಲಿ. ಅವಳುಟ್ಟ ಕೇಸರಿ ಸೀರೆಯ ನೆರಿಗೆ ಪರದೆಯ ಕೆಳಗಿನಿಂದ ಕಂಡಿರಬಹುದು. ಅವನಿಗೆ ಮೃದುವಾಗಿಯೇ ಕರೆದ, ಒಳಗೆ ಬಾ ಬೃಂದ. ತಾನು ಹುಟ್ಟಿದಾಗಿನಿಂದಲೂ ಎಲ್ಲರಿಂದಲೂ ಬೃಂದ ಎಂದೇ ಕರೆಸಿಕೊಳ್ಳುತ್ತಿದ್ದಾಳೆ. ಇದುವರೆಗೆ ಅದು ಅವಳನ್ನು ಕರೆಯುವ ಸಂಕೇತ ಮಾತ್ರವಾಗಿತ್ತು. ದಿನಕ್ಕೆ 1000 ಬಾರಿ ಕರೆಸಿಕೊಂಡರೂ ಅದರಲ್ಲಿ ಯಾವ ಮಹತ್ವವೂ ಇರಲಿಲ್ಲ. ಇದೀಗ ಅವನ ಸಂಬೋಧನೆ ವಿದ್ಯುತ್ ಶಕ್ತಿ ತಾಗಿದಂತಾಯಿತು. ಮುಂದಕ್ಕೆ ಹೆಜ್ಜೆ ಇಡಬೇಕೆಂದು ಅವಳು ಪ್ರಯತ್ನ ಪಟ್ಟರೂ ಕಾಲು ನೆಲಕ್ಕೆ ಸಿಲುಕಿದಂತಾಗಿದೆ. ಅವನಿಗೂ ಅವಳಿಗೂ ಮಧ್ಯೆ ಒಂದು ಪರದೆ ಮಾತ್ರವಿದೆ. ಅವಳು ಹೆಜ್ಜೆ ಮುಂದಿಡಲು ಪ್ರಯತ್ನಿಸುವಾಗಲೇ ಆ ಪರದೆ ಸರಿಯಿತು. ಅವಳ ಮೈ ಜುಮ್ಮೆಂದಿತು. ಆದರೆ ವಸಂತನ ಪ್ರಸನ್ನವದನ ಅವಳ ಮಿತಿಯನ್ನು ಹಿಂದೆ ತಳ್ಳಿತು. ಅವನು ಮುಗುಳ್ನಗುತ್ತಾ ಸೋಫಾದ ಕಡೆಗೆ ಕೈ ತೋರಿಸಿ ಹೇಳಿದ, ಕೂತುಕೋ ಬೃಂದ. ಅವನು ತೀರ ಹತ್ತಿರ
ಹತ್ತಿರ ನಿಂತಿದ್ದರಿಂದ ಅವಳು ಲಜ್ಜಿತಳಾಗಿ ಮೆತ್ತಗೆ ಅತ್ತ ಸರಿದು ಸೋಫಾದ ಹತ್ತಿರ ನಿಂತಳು. ಅವನು ಪರದೆಯನ್ನು ಬಿಟ್ಟು ಹಾಗೆ ರೂಮಿನ ಬಾಗಿಲನ್ನು ಮುಂದೆ ಮಾಡಿದ. ಆಗ ಮಾತ್ರ ಬೃಂದ ತುಸು ಬೆದರಿದಳು. ಅವಳ ಮುಖಭಾವದಿಂದಲೇ ಅವಳ ಇಂಗಿತವನ್ನರಿತ ವಸಂತ ಮೃದುವಾಗಿ ನಗುತ್ತಾ, ಅಲ್ಲೇ ಕೂಡು ಬೃಂದ, ನಾನು ನಿನಗೇನು ಮಾಡುವುದಿಲ್ಲ. ನಾವು ಆಡುವ ಮಾತು ಹೊರಗಿರೋರಿಗೆ ಕೇಳದಿರ್ಲಂತ ಬಾಗಿಲು ಮುಂದೆ ಮಾಡಿನಷ್ಟೇ. ಹೆದರಿಕೆ ಆಗ್ತದೇನೋ ನಿನಗೆ? ಬೃಂದ ಸಾವರಿಸಿಕೊಂಡು ಅಂದಳು. ಹಂಗೇನಿಲ್ಲಾರಿ. ಅವನು ಸೋಫಾದ ಹಿಂಬದಿಯ ಕಟ್ಟೆ ಹಿಡಿದು ಕೂರುತ್ತಾ ಮಂದಹಾಸದೊಡನೆ ಹೇಳಿದ, ನೀನು ಹೆದರಿಕೊಂಡಿ, ನನಗ ಗೊತ್ತದ. ಇರ್ಲಿ, ಇಲ್ಲೇ ಕೂಡು. ಅವನು ಕುಳಿತ ಸೋಫಾದ ಮತ್ತೊಂದು ಬದಿಯಲ್ಲಿ ಅವಳು ಕುಳಿತುಕೊಳ್ಳಬೇಕಾಯಿತು. ಎಲ್ಲವೂ ಹೊಸ ಬಗೆ, ಆದರೆ ವಿಧಿ ಇಲ್ಲ. ಅವಳು ತುಂಬು ಪ್ರಾಯದ ಯುವತಿ, ಅವನೂ ಅಷ್ಟೇ. ಅವಳಿಗಾದರೆ ಈಗ 6-8 ವರ್ಷಗಳಿಂದ ಗೃಹ ಕೃತ್ಯದಲ್ಲಿನ ಅನಂತ ಕೋಟಲೆಗಳಿಂದ ನೊಂದು ಬೆಂದು ಮನಸ್ಸಿಗೆ ಯಾವುದೇ ಬಗೆಯ ಆಹ್ಲಾದವಿರಲಿಲ್ಲ. ತಾರುಣ್ಯ ದೇಹವನ್ನು ವ್ಯಾಪಿಸಿಕೊಂಡಿದ್ದರೂ ಮನಸ್ಸಿಗೆ ವೈರಾಗ್ಯದ ಭಾವ ತುಂಬಿಕೊಂಡಿತ್ತು. ಈಗ ಒಮ್ಮೆಲೆ ಅವಳಿಗೆ ತನ್ನ ತಾರುಣ್ಯದ ನೆನಪು ಬಂದಿತು. ಒಬ್ಬ ಯುವ ಪುರುಷನ ಹತ್ತಿರ ತೀರಾ ಏಕಾಂತದಲ್ಲಿ ಮೊದಲ ಬಾರಿಗೆ ಬಂದು ಕುಳಿತಿದ್ದಾಳೆ. ಅವನು ಅವಳನ್ನು ಗೊಂದಲದಲ್ಲಿ ಕೆಡವಲಿಲ್ಲ. ನೇರವಾಗಿ ಸ್ಪಷ್ಟವಾಗಿ ಮಾತನಾಡಿದ. ಬೃಂದ, ನೀನು ನನ್ನನ್ನು ಮದುವೆಯಾಗಲು ಒಪ್ಪಿದೆಯಂತೆ, ಹೌದಾ? ಅವಳು ಒಮ್ಮೆ ಉಗುಳು ನುಂಗಿ ಧೈರ್ಯ ತಂದುಕೊಂಡು ನುಡಿದಳು. ಹೌದ್ರಿ, ರುಕ್ಮಿಣಿ ಬಾಯರು ನಿಮ್ಮನೆ ವಿಷಯ ಎಲ್ಲ ಹೇಳಿದಾರ್ರಿ. ನಾನು ಒಪ್ಪಿಕೊಂಡಿನಿ ಕರೆ. ಆದರ ಅಂಜಿಕೆ ಬೇಡ ಬೃಂದ, ಸ್ವಚ್ಛ ಹೇಳು. ನೀನು ಹೇಳೋ ತನಕ ನಾನು ಬಿಡುವವನೂ ಅಲ್ಲ. ಅವಳು ಅವನ ಕಣ್ಣುಗಳನ್ನು ನೋಡುತ್ತಾ ಅಂದಳು. ಅಂಥದ್ದೇನಿಲ್ಲ ರೀ, ನಮ್ಮ ತಂದೆ ಬಹಳ ಕಷ್ಟದಾಗಿದ್ದಾರ. ನಾನು ಒಂದು ಸಾಲೀಲಿ ನೌಕರಿ ಹಿಡ್ದೀನಿ. ನಾನು ಕಲಿತಾಕಿ ಅಲ್ಲ. ಒಂದು 40 ರೂಪಾಯಿ ಬರ್ತದ. ನಾವು 3 ಮಂದಿ ದುಡಿಮೀನು ಯಾವ ಹಂಚಿಗೂ ಮುಟ್ಟೋ ಹಂಗಿಲ್ಲ. ಇನ್ನು ನಾನು ಮದುವೆ ಆಗಿ ಬಂದರ ನಮ್ಮ ತಂದೆಗೆ ಬಹಳ ತೊಂದರೆ ಆಗ್ತದ. ಅದಕ್ಕ ಅವರ ಜೀವನಕ್ಕ ಏನಾರ ಒಂದು ಏರ್ಪಾಡು ಮಾಡೋ ಹಂಗಿದ್ದರ ನಾನು ಮದುವೆ ಆಗ್ತೀನಿ ಅಂದೆ. ವಸಂತ ತಲೆಯಲ್ಲಾಡಿಸಿ ನಕ್ಕು ಹೇಳಿದ, ಹೈಸಿ, ಹಂಗಾದರೆ ನೀನು ಬಹಳ ಜಾಣೆ ಇದ್ದಿ. ಆದ್ರೆ ನನ್ನ ವಿಷಯ ಎಲ್ಲ ನಿಮಗ ಹೇಳ್ಯಾರ ನನ್ನ ಹತ್ತಿ? ಅವಳ ಮುಖ ಗಂಭೀರವಾಯಿತು. ಎಲ್ಲ ಮೊದಲಿಗೆ ಹೇಳಿಬಿಟ್ಟಾರ. ಆದರೆ ಎಲ್ಲ ತಿಳಿದೂನು ನೀನು ಯಾಕ ಒಪ್ಪಿಕೊಂಡಿ ಬೃಂದ? ಉತ್ತರವಾಗಿ ಅವಳು ಅವನ ಮುಖ ನೋಡಿದಳು. ಅವಳ ಮುಖ ದೀನವಾಗಿತ್ತು. ಅವಳ ಬಟ್ಟಲು ಗಣ್ಣುಗಳು ನೀರಿನಲ್ಲಿ ತೇಲಿದವು. ನನಗ ಮದುವೆ ಆಗೋ ವಿಚಾರನೇ ಇರಲಿಲ್ಲ ರೀ. ನನ್ನ ಅಪ್ಪಗ ಮದುವೆ ಮಾಡೋ ಶಕ್ತಿನೂ ಇಲ್ಲ. ಆದ್ರೆ ನನ್ನ ಕಷ್ಟ ಅತ್ತಿ ಮುಂದೆ ಹೇಳಿಕೊಂಡೆ. ಅವರು ನನ್ನ ತವರು ಮನೆಗೆ ಏನಾರೋ ಒಂದು ದಿಕ್ಕು ಮಾಡಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಾರ. ನನ್ನ ಅಪ್ಪ ಅಮ್ಮ ಒಂದು ನೆಮ್ಮದಿಯಾಗಿದ್ದರ ನಾನು ಮತ್ತೆಲ್ಲ ಹೆಂಗಾರ ನಿಭಾಯಿಸಿಯನು. ಅದಕ್ಕೆ ಒಪ್ಪಿಕೊಂಡೆ. ವಸಂತ ಅವಳ ಕಣ್ಣುಗಳನ್ನು ನೋಡುತ್ತಾ ಎಚ್ಚರಿಕೆಯಿಂದ ಹೇಳಿದ, ಬೃಂದ, ನೀನು ಒಪ್ಪಿಕೊಳ್ಳೋಕ್ಕೆ ಮುಂಚೆನೆ ತುಸು ವಿಚಾರ ಮಾಡಿದ್ದರೆ ಚಲೋ ಇರ್ತಿತ್ತು. ನೀನು ಒಪ್ಪಿಕೊಂಡರ ನಾನು ಒಪ್ಪಿಕೊಳ್ತೀನಿ ಅಂತ ನಿನಗೆ ಭರವಸೆ ಇತ್ತೇನೋ? ಅವಳ ಕಣ್ಣುಗಳು ಅರಳಿದವು. ಉಗುಳು ನುಂಗಿದಳು. ಅವಳಿಗೆ ಅಳುವೇ ಬಂದಿತು. ನಾವು ದರಿದ್ರರೆಂದು ಈ ಶ್ರೀಮಂತರು ನಮ್ಮನ್ನು ಹೀಗೆ ಹೊರೆ ಹಚ್ಚುತ್ತಿದ್ದಾರೆ. ನಾನು ಮೊದಲಿಗೆ ಒಪ್ಪಿಕೊಂಡದ್ದು ತಪ್ಪಾಯಿತು. ಇಷ್ಟಾದರೂ ಇವರು ನನ್ನ ಪರೀಕ್ಷೆ ಮಾಡುತ್ತಿದ್ದಾರಲ್ಲ. ಇವರ ಮನೆಯ ಸುಖಕ್ಕಿಂತ ನಮ್ಮ ಬಡತನವೇ ನಮಗೆ ಸುಖವಾಗಿತ್ತು. ಇನ್ನು ಸಾಯುವವರೆಗೂ ನನ್ನ ಅಪ್ಪ ಅಮ್ಮ ಇವರ ಹಂಗಿನಲ್ಲಿರಬೇಕೆ? ಈಗ ಇವರು ಬೇಡವೆಂದರೆ ನನ್ನ ಅಪ್ಪ ಅಮ್ಮನಿಗೆ ಎಂಥ ಅವಮಾನ! ಅವಳ ಮುಖದ ಮೇಲೆ ಆ ಭಾವವೆಲ್ಲ ಹರಿದು ಹೋಯಿತು. ಅವಳು ಬಿಗಿದ ದನಿಯಲ್ಲಿ ಅಂದಳು, ಇಲ್ಲ ರೀ, ನಾನು ಅತ್ತಿ ಹತ್ತಿರ ಅದನ್ನು ಕೇಳಿದೆ. ಅವರು ನೀವು ಮೊದಲು ಬೇಡ ಅಂತೀರಾ, ನಾನು ಬಲವಂತ ಮಾಡಿ ಒಪ್ಪಿಸ್ತೀನಿ ಅಂದರು. ಆದರೆ ನನಗೆ ಮಾತ್ರ ಅನುಮಾನ ಇತ್ತು, ನೀವು ಹಿಂಗನ್ನಬಹುದು ಅಂತ. ನನಗೆ ಖಂಡಿತ ಮದುವೆ ಬ್ಯಾಡಿತ್ತು. ಆದರೆ ನನ್ನ ಅಪ್ಪ ಅಮ್ಮಂಗ ಹಗಲು ರಾತ್ರಿ ಅದೇ ಚಿಂತೆ. ಅವರು ತಮ್ಮ ಕಷ್ಟದ ಚಿಂತೆ ನಡುವೆ ನನ್ನ ಮದುವೆ ಚಿಂತೆನೂ ಹಚ್ಚಿಕೊಂಡಾರ. ತಮಗೆ ಕಷ್ಟ ಆದರೂ ಚಿಂತಿಲ್ಲ, ಮಗಳ ಮದುವೆ ಆಗಬೇಕು ಅವರಿಗೆ. ಆದರೆ ಮಾಡೋ ಚೈತನ್ಯನೂ ಇಲ್ಲ. ಮೊದಲ ಸರ್ತಿಗ ರುಕ್ಮಿಣಿ ಬಾಯರು ನಿಮ್ಮನೆ ಸುದ್ದಿ ಎಲ್ಲ ಹೇಳಿದ್ದರು. ನನ್ನ ಅಪ್ಪ ಅಮ್ಮಗೂ ಹೇಳ್ಯಾರೆ. ಆದರೆ ಯಾವ ತಂದೆ ತಾಯಿಗೆ ಹಿರೇ ಮಗಳನ್ನು ಹಿಂಗೆ ಕೊಡಲಿಕ್ಕೆ ಮನಸ್ಸು ಬರ್ತದೆ ಹೇಳ್ರಿ? ನಾನೇ ಬಲವಂತ ಮಾಡಿ ಒಪ್ಸೀನಿ. ಬಡವರು ಅಂದ ಮಾತ್ರಕ್ಕೆ ಹೃದಯ ಇಲ್ಲೇನು ಅವರಿಗೆ? ನಾನು ಮದುವೆ ಆಗೋದಿಲ್ಲ ಅಂದ್ರೆ ನನ್ನೇನು ಮನೆಯಿಂದ ಹೊರಗೆ ಹಾಕೋದಿಲ್ಲ ರೀ ಅವರು. ಬಳ್ಳಿಗೆ ಕಾಯಿ ಹೆಂಗ ಹೊರೆ ಆದೀತು. ವಸಂತ ತಲೆದೂಗಿ ನಕ್ಕ. ಚಲೋ ಭಾಷಣ ಮಾಡ್ತಿ ಬೃಂದ, ನೀನು ಲೆಕ್ಚರರ್ ಆಗಿದ್ದರೆ ಚಂದ ಇತ್ತು. ಇರಲಿ, ನನ್ನ ನೋಡ್ದೇನೆ ನೀನು ಹೆಂಗೆ ಒಪ್ಪಿಕೊಂಡಿ?
ಅವನ ಪ್ರಶ್ನೆ ಸರಿಯಾಗಿ ಅರ್ಥವಾಗದೆ ಅವಳು ಕೇಳಿದಳು, ಯಾಕ ನೋಡಬೇಕಿತ್ರಿ? ಅವನು ನಗುತ್ತಲೇ ಕೇಳಿದ, ನೀನು ಚಲೋ ಆಕಿನೇ. ಈಗಿನ ಕಾಲದ ಹುಡುಗಿರು ಎಲ್ಲ ನೆಟ್ಟಗಿದ್ರೂ 100 ಸೊಟ್ಟ ಹುಡುಕ್ತಾರೆ. ನಿನಗ ನನ್ನ ಸುದ್ದಿ ಗೊತ್ತಿದ್ದರೂ ನೋಡದೆ ಯಾಕೆ ಒಪ್ಪಿಕೊಂಡಿ? ಬೃಂದ ಮುಖ ತಗ್ಗಿಸಿದಳು. ಅದಕ್ಕೆ ಕಾರಣ ಬಹಳ ಅವೆ, ಅದನ್ನು ಹ್ಯಾಂಗ ಹೇಳಲಿ? ನಿನಗೆ ತಿಳಿದಂಗ ಹೇಳು, ಅಡ್ಡಿ ಇಲ್ಲ. ಬೃಂದ ತಡೆದು ನಿಧಾನವಾಗಿ ಹೇಳಿದಳು, ನೀವು ಬುದ್ಧಿವಂತರಿದ್ದೀರಂತ ರುಕ್ಮಿಣಿಬಾಯರು ಹೇಳಿದ್ದರು. ಮತ್ತ ನಿಮ್ಮ ಸಿರಿವಂತಿಕೆ ವಿಷಯ ಮೊದಲಿಂದ ತಿಳಿದದೆ. ನಿಮ್ಮನೆ ಸುದ್ದಿಯೆಲ್ಲ ನಿಮ್ಮ ಅತ್ತಿ ಯಾವಾಗಲೂ ಹೇಳ್ತಾ ಇರ್ತಾರೆ. ನಿಮಗ ಹಿಂಗಾದ ಸುದ್ದಿ ಹೇಳಿ ಹೊತ್ತುಕೊಂಡಾರೆ. ಮತ್ತ ನೀವು ತುಂಬ ಮೆತ್ತಗಿನ ಮನಸ್ಸಿನವರಂತ ಸದಾ ಹೇಳುತ್ತಿರ್ತಾರೆ. ಮತ್ತ ಅವ ನೆಟ್ಟಗಿದ್ದರೆ ಎಂಥ ಹೆಣ್ಣು ಬರುತ್ತಿತ್ತೋ ಅಂತ ಕಣ್ಣೀರು ಹಾಕುತ್ತಿದ್ದರು. ದಿನ ನಿಮ್ಮನ್ನು ನೆನೆಸಿಕೋತಾರೆ ನಿಮ್ಮ ಅತ್ತಿ. ಹೀಗಿರುವಾಗ ನಾನು ನಿಮ್ಮನ್ನು ನೋಡೋದು ಯಾಕ? ನನಗ ಯಾತಕ ಕಡಿಮೆ ಆಗ್ತದೆ ನಿಮ್ಮನೆ ಒಳಗ? ಮುಂದುವರಿಯುವುದು.